ಹಾಯ್ ವಿಶೇಷ ಲಾಸ್ಟ್ ಟೈಮ್ ಹಿಂದಿಂದ ತಗದ್ದ ರಕ್ತ ಬರ್ತಿತ್ತು. ಯಾವ ಪಾಸಿಟಿವ್? ಇದು ಬಿ ಪಾಸಿಟಿವ್. ಈ ಬಾಕ್ಸಿನ ಪ್ರೈಸ್ ಎಷ್ಟು ಗೊತ್ತಾ? ಸೆಕೆಂಡ್ ಹ್ಯಾಂಡ್ ಸ್ಕೂಟರ್ ಬರ್ತಿ ದೊಡ್ಡಕ್ಕೆ. ಮಿಸ್ಟರ್ ಡೋನಾ ವಿಡಿಯೋಸ್. ಆಯ್ತಾ? ಪ್ಯಾಕ್ ಆಯ್ತಾ ಬ್ರೋ? ಬೇಗ ಬೇಗ ಪ್ಯಾಕ್ ಮಾಡಿ, ಟೈಮ್ ಆಯ್ತಲ್ಲ. ಹೊಡ್ರಾ ಆಯ್ತಲ್ಲ, ಪ್ಯಾಕ್ ಮಾಡಿ ಅಲ್ಲ. ಸಾವ್ಕಾರ್ರ ಯಾರು ಇವತ್ತಿನ ಅನ್ನದಾತ್ರ? ಯಾರು ಇವತ್ತಿನ ಮತ್ತೆ ಸಾವ್ಕಾರ ನೀವೇ. ಮತ್ತೆ ರಾಘವಣ್ಣ ಹೇಗೆಲ್ಲ ಉಂಟು ವಿಶೇಷ? ಈ ಕೂದಲು ಬೇಗ ಹೊಯ್ಲಿ ದೇವ್ರೆ, ಕೂದಲು ಬೇಗ ಹೊಯ್ಲಿ. ನಂದು ಕೂದಲು ಮುಂಚೆ ಹಿಂಗೆ ಇದ್ದಿತ್ತು, ಪೂರ ಹೋಯ್ತು. ಏನ ಒಣಕಟ್ಟಿ ಅಷ್ಟು ಡೀಪ್ ಥಿಂಕಿಂಗ್ ಅಲ್ಲ, ಮೊಬೈಲ್ ಒಳಗೆ ಹೋಯ್ತು. ಅಯ್ಯೋ ನೀನು ಅಗಿಯೋ. ಥ್ಯಾಂಕ್ ಯು. ಒಂದಲ್ಲ ಒಂದು ಗಿಫ್ಟ್ ಆಯ್ತು. ಕಾಣಿ ಅವರಿಗೆಲ್ಲ ಬೇಗ ಒಯ್ಲಕ್ಕೆ, ನಮಗೆಲ್ಲ ಹಾಪ್ ಬಿಡೋದಿಲ್ಲ ಅಂತ ಸಿನಿಮಾ. ಚೂರು ದಪ್ಪ ಎಸ್. ಇವತ್ತೊಂದು ಎಂಗೇಜ್ಮೆಂಟ್ ಶೂಟ್ ಇತ್ತು, ಫಿನಿಶ್ ಮಾಡ್ತು ಒಂದರ್ಥಗೆ. ನಾನು ಮತ್ತು ರಾಘವೇಂದ್ರ ರಟ್ಟಾಡಿ ಅವರು. ಗಿಂಬಲ್ ಗೊತ್ತಿಲ್ಲ, ಸಿಕ್ಕಿತಾ? ತಗೊಂಡು ಕಾರಿ ತುಂಬ ವಾಪಸ್ ಕೊಡ್ಬೇಡ. ಇದು ಎಂತ ಅಣ್ಣ, ಶೂ ಮಾರುಕಿಟ್ಟದೆ ಅಂತ ಇಟ್ಟಿದ್ದಾರೆ. ಶೂ ಮಾರುಕಿಟ್ಟ ಎರು ಇದ್ದೆಲ್ಲ ಹಾಕ್ಬೇಡಿ, ಅದು ಬೇಗ ಹೊಕ್ಕೆ ಅದು ಬೇಕಾ? ಮತ್ತೊಂದು ಏಡಿ 300 ಸೇಲಿಗಿತ್ತು ಬೇಕಾ? ಕೊಡಿ 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 ಕೊಡಿ. ಕಾರ್ ಬೇಕಾ ಸೇಲಿಗಿತ್ತು? ಹೊಡೋಲ್ಲ ಸಿಗೋ. ಮತ್ತೆ ನಾನು ನಿಮ್ಮ ಹಿಂದೆ ಬತ್ತೆ, ನಮ್ಗೆ ರೂಟ್ ಗೊತ್ತಿಲ್ಲ. ಹಾಂ ಬಾಯ್. ಓಡಿಸಲೆ ಓಡಿಸಲೆ. ಓಕೆ, ಒಂದು ಎಂಗೇಜ್ಮೆಂಟ್ ಶೂಟ್ ಇತ್ತು, ಫಿನಿಶ್ ಮಾಡ್ತು. ಸೊ ಇವತ್ತಿನ ವಿಡಿಯೋ ವಿಶೇಷ ಅಂತಂತೇಳಿ ಹೇಳ್ರೆ, ಆಗಳಿಂದ ಸುಮ್ಮನೆ ವಿಡಿಯೋ ಮಾಡ್ತಿದ್ದೆ ಬಿಟ್ರೆ ಎಂಥ ಮ್ಯಾಟ್ರ್ ಅಂತೇಳಿ ಹೇಳಿ ನಿಮಗೆ. ನನ್ನ ಕಾರಿಗೆ ಮುಂಚೆ ಹಾಕಿದೆ ರೂಫ್ ಟಾಪ್ ಬಾಕ್ಸ್, ಅದನ್ನು ವಾಪಸ್ ಹಾಕೋಕ್ಕೆ ಈಗ ಇನ್ಸ್ಟಾಲ್ ಮಾಡ್ಕೊಂಡಳಿದ್ದೆ. ರಾಘುಬಾಯ್ ಡೀಸೆಲ್ ಹಾಕಣ್ಕ, ಡೀಸೆಲ್ ಹಾಕಣ್ ಎಲ್ಲ ಹಾಕಂಬ ಓಲೊಂದು MRP ಎಲ್ಲಿ ಕಂಡಾಗೈತಪ್ಪ. ಹಾಂ ನೀವು ಮುಂದಾನಿ. ಅದೇ ಈಗ ಮೇಲೊಂದು ರೂಫ್ ಟಾಪ್ ಬಾಕ್ಸ್ ಇನ್ಸ್ಟಾಲ್ ಮಾಡ್ತಿದ್ದೆ. ಸೊ ತೋರಿಸ್ದೆ ಬನ್ನಿ. ಒಂದು ಟ್ರಿಪ್ ಪಾಪು ಪ್ಲ್ಯಾನ್ ಇತ್ತು ನಮ್ದು, ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ. ಲಾಸ್ಟ್ ಇಯರ್ ಒಂದು ಟ್ರಿಪ್ಪಿನ ಲಾಗ್ ಹಾಕಿದ್ದಕ್ಕೆ ಅಂತ ಅರ್ಧಂಬರ್ಧ ಟ್ರಿಪ್ ಈ ಸಲ ಪೂರ್ಣ ಮಾಡು ಅಂತೇಳಿ ಹೇಳಿ ಹೋತಿತ್ತು. ಅದಕ್ಕೆ ಲಗೇಜ್ ಇಡೋಕ್ಕೆ ಹಿಂದೆ ಜಾಗ ಸಾಕತ್ತಲ್ಲ, ಮತ್ತೆ ಸ್ವಲ್ಪ ಕಂಫರ್ಟ್ ಆಗಿ ಹೋಪ ಅಂತೇಳಿ ಹೇಳಿ ರೂಫ್ ಟಾಪ್ ಬಾಕ್ಸನ್ನು ಫಿಟ್ ಮಾಡ್ತಿತ್ತು. ನನ್ನ ಫ್ರೆಂಡ್ ಗಾಡಿಗಿತ್ತದ, ಈಗ ಅವ್ರ ಹತ್ರ ಕೇಳಿದೆ ಒಂಚೂರು ಕೊಡಿ ಮಾರ್ರ ಅಂತೇಳಿ ಕೊಡ್ತೇ ಅಂದಿದ್ದು. ಸೊ ಈಗ ಇಲ್ಲಿಂದ ಹೋಗಿ ಅದನ್ನು ಫಿಟ್ ಮಾಡ್ಕೊಂಡು ಪಾಪ ಲುಕ್ ಹೆಂಗಿರುತ್ತೆ ಅಂತ ತೋರಿಸ್ತೆ. ನಂಗಂತೂ ಫೇವ್ರೇಟ್ ಅದು. ಹಾಕ್ರ ಮೇಲೆ ತೆಗೆದ್ರ ಮೇಲೆ ಸುಮಾರು ಜನ ಹೇಳ್ತಿದ್ರು ಎಂತಕ್ಕೆ ತೆಗ್ದೆ ಮರ ಲೈಕಿ ಇತ್ತಲ್ಲ ಹಂಗೆ ಹಿಂಗೆ ಅಂತೇಳಿ ಹೇಳಿ. ಬನ್ನಿ ಪಾಪ ಹೆಂಗಾಗ್ತ ನಮ್ಮ ಗಾಡಿಗೆ ಫಿಟ್ ಮಾಡಿರಬಲ್ಲ ಅಂತ ತೋರಿಸ್ತೆ. ಬನ್ನಿ ರೂಫ್ ಬಾಕ್ಸ್ ಈಗ ಆಲ್ರೆಡಿ. ಹಾಯ್ ಮತ್ತೆ
ಮತ್ತೆ ವಿಶೇಷ ವಿಶೇಷಗಳು ಆರಾಮ್ ಲೇಟ್ ಆಯ್ತು ಎಂತೆಲ್ಲ ಇರ್ತದೆ ದುಡ್ಡೆಲ್ಲ ಇತ್ತು ಅಂತ ಗಾಣಿ ಕಾರಿಗೆ ಇತ್ತು ಹಿಂದಿನ ಡೋರ್ ಓಪನ್ ಮಾಡು. ಇದು ಲಾಸ್ಟ್ ಟೈಮ್ ಆಟೋ ಎಕ್ಸ್ಪೋಗಿ ಗಾಡಿ ಬಂದಿತ್ತು, ನಾನು ನಿಮ್ಗೆ ತೋರಿಸಿದ್ದೆ ವೀಡಿಯೋದಾಗೆ. ಸೊ ಫಸ್ಟ್ ಇದು ರೆಡಿ ಆಪತ್ತಿ ಈ ಟಾಪ್ ಬಾಕ್ಸ್ ನನ್ನ ಗಾಡಿ ಹಾಕೊಂಡಿದೆ. ಈಗ ವಾಪಸ್ ಒಂಚೂರು ಬೇಕಾಯ್ತು, ಸೊ ತೆಗ್ದು ನನ್ನ ಗಾಡಿ ಹಾಕೋ ಪ್ಲ್ಯಾನ್ ಇತ್ತು. ಇಲ್ಲ ಬಿಚ್ಚು ಇದೆಂತ ಹೂಡಿ ಬಂದೆ ಅಂತ ಮಾರ ಯಪ್ಪ್ಯಾ ಆಫ್ ರೋಡಿಗೆ ಹೋದ್ದು ಎಲ್ಲ ಇಲ್ಲ ಅಂತ ಮಾಡೋದು ಪೀಕ್ ಪಾಯಿಂಟ್ ಇತ್ತಲ್ಲ ಅಲ್ಲಿ ಮೆಟ್ಕಲ್ ಗುಡ್ಡಿ ಮೆಡಿಕಲ್ ಗುಡ್ಡಕ್ಕ ಹಾಂ ಒಳ್ಳತ್ತಲ್ಲ. ಒಳ್ಳೆ ಎಸ್ ನೆಕ್ಸ್ಟ್ ಈ ಗಾಡಿದ ಒಂದು ರಿವ್ಯೂ ಮಾಡಿ ಹಾಕ್ತೆ. ಕೊಡ್ತೀರಾ ಗಾಡಿ ರಿವ್ಯೂ ಮಾಡೋಕೆ? ಶೋರ್ ನಿಂಗಿಲ್ಲ ಅಮ್ಕತ್ತ ಮಾರ. ಒಂದು ಫುಲ್ ರಿವ್ಯೂ ಮಾಡಿ ಎಂತೆಲ್ಲ ಮಾಡಿಫಿಕೇಶನ್ ಮಾಡಿರಿ, ಎಷ್ಟು ಖರ್ಚಾಯ್ತು ಅದೆಲ್ಲ ಒಂದು ಫುಲ್ ಆಯ್ಲಲ್ಲ ಕೆಲಸ ಇನ್ನೂ ಎಲ್ಲ ಸುಮಾರು ಕೆಲಸ ಪೆಂಡಿಂಗ್ ಇತ್ತು. ಅಷ್ಟು ಗಾಡಿ ತೊಳಿ ಫಸ್ಟ್ ಒಂದು ಗಾಡಿ ನೀರು ಹಾಕಿ ಮಾರ. ಹೌದು ಆಯ್ತು ಇಲ್ಲಿ ಬಂದು ಭತ್ತ ಈಗ ಬೇಸನ್ ಉದ್ಧಾರ ಮಾಡ್ತಿದ್ರೆ ಲೂಸ್ ಮಾಡ್ಕೊ. ಇನ್ಸ್ಟಾಲೇಷನ್ ಈಸಿ ಇತ್ತಲ್ಲ, ಇನ್ಸ್ಟಾಲೇಷನ್ ಈಸಿ ಇತ್ತ ಗೊತ್ತಿರಾಗಲಿ. ಈ ಹತ್ರ ಜಾಸ್ತಿ ಇತ್ತು ನಾನು ಕೆಸರಲ್ಲ ಅಲ್ಲ, ಇದು ನೆನಪಿಲ್ಲ ಈ ವರ್ಕ್ ಅಂತ ಬೇಡ. ನನ್ಗೆ ಎಲ್ಲರೂ ಹೇಳ್ತಿದ್ರು ಚಂದ ಐತಲ್ಲ ಮರಿ ಎಂತಕ್ಕೆ ತೆಗ್ದಿ ಅದ ಹೇಳಿ. ಸ್ವಲ್ಪ ಜನ ಅಲ್ಲ ಅಲ್ಲ ಇಲ್ಲ ಯಲಂಕಿ ಬತ್ತು 4 ಸೈಡ್. ಯಲಂಕಿಗೆ ಮೇಲೊಂದು ಲಾಕ್ ಬತ್ತು, ಕೀ ಎಲ್ಲ ಲಾಕ್ ತೆಗೆದು ಆಮೇಲೆ ಇದನ್ನು ಫಿಟ್ ಮಾಡೋದು. ಓಕೆ 2 ಸೈಡ್ ಲೂಸ್ ಆಯಿತು. ಕೆಸರು ಆಡದವ್ರು ಕಣಿ ಇಲ್ಲಿ ಕಣಿ ತಲೆಯವರಿಗೆ. ಈ ತೊಳೆದ ಮನೆಯಿಂದ ಈಚೆ ಒಳಗೆ ಇಷ್ಟ ಕೆಸರು ಆಗ್ತದೆ, ತೊಳಕೆ ಆಗ್ತಿಲ್ಲ. ಡ್ರಿಫ್ಟ್ ಮಾಡೋದ್ನ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿನಲ್ಲ, ಹೌದಾ? ಇಲ್ಲ ಮಾಡೋದು ಅಲ್ಲೇ ಅವತ್ತು ಡ್ರಿಫ್ಟ್ ಮಾಡೋದು ಒಂಚೂರು ಲೈಕ್ ಇಲ್ಲ, ಅದು ಬೋರ್ ಆಯ್ತು. ಅವರ ಗಾಡಿ ಹಾಪ್ಕಿನ ಮುಂಚೆ ಹಂಗಲ್ಲ ಮಾಡ್ರ 4 ಬೋಲ್ಟ್ ಲೂಸ್ ಮಾಡ್ಕೊಂಡಿತ್ತು, ತೆಗ್ದಿಗೆ ಶಿಫ್ಟ್ ಮಾಡೋ ಹಾಕಿ ಗಾಡಿಗೆ ಅರ್ಥಾಯ್ತು. ನೀತಿದಿಲ್ಲ ಮಾಡಿ ಕಡೆ ಜಾಸ್ತಿ ಹೋಯ್ತೀಗ. ಹಾಂ ನನಗೆ ಆಯ್ತದೆ ಮಾಡಿ ನಾರ್ಕಲ್ ಗ್ಲಾಸ್ 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 ನೀವಂತ ಈಚೆ ಕೊಡಿ. ಲಾಸ್ಟ್ ಟೈಮ್ ಹಿಂದಿಂದ ತೆಗದ್ದ, ಎದುರಿನ ತೆಗದ್ದ ಅಲ್ಲ, ಅದಕ್ಕೆ ಸ್ನಾರ್ಕಲ್ ಅಡ್ಡ ಬರ್ತಿದ್ದೆ. ಬಾಕ್ಸ್ ಫಾರ್ ರೆಂಟ್ ಗಾಡಿ ಕೊಡ್ಲಕ್ ಮಾರ ಇಲ್ಲ ಮನೆ ನಿಂತಿರುತ್ತೆ. ಗಾಡಿ ರೆಂಟಿಗೆ ಕೊಡ್ಲಕ್ಕೆ ಅದಲ್ಲ ಆ ಥರ ಅಲ್ಲ, ಈ ಸ್ಪೆಷಲ್ ಲೊಕೇಶನ್ ವೆಡ್ಡಿಂಗ್ ಅದ್ರ ಮರ್ಯಾದೆ ಅಲ್ಲ. ಅದು ಈ ರಬ್ಬರ್ ಬುಷ್ ಎಲ್ಲ ಕ್ಲೀನಾಗಿ ಟೈಟ್ ಆಯಿತು, ಇಲ್ಲಾಂದರೆ ಸೌಂಡ್ ಬರುತ್ತೆ. ಅದು ಮತ್ತೆ ಎಲ್ಲ ದಿನ ತಕ್ಕ ತಿರ್ಗ್ರು ಅದಕ್ಕೆ ಬೆಲೆ ಇಲ್ಲ. ಅದು ಹೌದು, ಲೂಸ್ ಮಾಡ್ಕೊಂಡ್ಕಾತ ದಪ್ಪ ಐತ ಪಟ್ಟಿ. ಯಾವುದು ಪಟ್ಟಿ ಒಂದು ದಪ್ಪ ಐತೆ ಅಲ್ಲಿ ಕೂತ್ಕಾತ. ಇಲ್ಲ ಬ್ರೋ, ಲಾಸ್ಟ್ ಟೈಮ್ ಇದು ಮಾಡಿತ್ತಲ್ಲ, ಆ ಲೂಸ್ ಮಾಡ್ಕೊಂಡ ಕಾಣ ಮುಂದೆ ಕಾಣ ಆಚೀಚೆಗೆ ಲೆವೆಲ್ ಎಲ್ಲ ಕರೆಕ್ಟ್ ಆಯ್ತಾ ಕಾಣ. ಏನು ಫಿಟ್ ಮಾಡೋದು 10 ನಿಮಿಷದಲ್ಲಿ ಕರೆಕ್ಟ್ ಆಯ್ತು. ಇಡ್ಲು ಬೈ ಹಿಂದೆ ಬೇಕು ಒಂಚೂರ ಬ್ಯಾಡ್ ಕರೆಕ್ಟ್ ಕೂತಿತ್ತು. ಸೈಡ್ ಆಂಗಲ್ ಕಾಣ, ಇಲ್ಲಿಗೂ ಆಚೆಗೂ ಗ್ಯಾಪ್. ನಿನ್ನ ಗಾಡಿಗಿಂತ ನನ್ನ ಗಾಡಿಗೆ ಚಂದ ತರುತ್ತಾ? ಬ್ಯಾಕ್ ಟು ಓಲ್ಡ್ ಲುಕ್. ಬ್ಯಾಕ್ ಟು ಓಲ್ಡ್ ಲುಕ್. ಒಂದು ರೋಡ್ ಟ್ರಿಪ್ ಇತ್ತು ಸದ್ಯದಾಗೆ. ದೂರ ಹೊಟ್ಟದ ದೂರ ಅಂದರೆ ರಿವೀಲ್ ಮಾಡೋದಿಲ್ಲ ಅದೀಗ.
ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಎಲ್ಲೆಲ್ಲ ಎಂತಕ್ಕಂದ್ರೆ ಪ್ರಾಪರ್ ಪ್ಲಾನ್ ಇಲ್ಲ. ಫಸ್ಟ್ ಇಲ್ಲಿಂದ ಬೆಂಗಳೂರಿಗೆ ಹೋಗ್ದೆ, ಅಲ್ಲಿಗೆ ಹೋಗಿ ಕೂತ್ಕೊ ಪ್ಲಾನ್ ಮಾಡು ಅಂದೇಳಿ. ಇಲ್ಲಿಂದ ಬೆಂಗಳೂರು ಹಾಂ ಇದೆಂತಗೆ ಎಂತಾಯ್ತು ರಕ್ತ ಬತ್ತಿತ್ತು. ಚೀಕು ಟೈಟ್ ಮಾಡ್ತೀವಿ. ಇದು ತಾಂಗ್ತಾ ಹಾಂ ಶಾಂತಿ ಇತ್ತು. ಯಾವ ಪಾಸಿಟಿವ್? ಇದು ಬಿ ಪಾಸಿಟಿವ್. ಹುಳಿತು ಇದೀಗ ಬೇರೆಯವರೀಗ ಇದು ಅಂದ್ಕೊಂಡಿಟ್ಟು ನೋಡಿ ಗೆಳೆಯರೆ ರಕ್ತ ಸುರಿಸಿ ನಾನು ಇದು ಫಿಟ್ ಮಾಡ್ತಾ ಇದ್ದೇನೆ. ಇದೊಂಚೂರು ಲೂಸ್ ಮಾಡ್ಕೊಂಡೆ ವಾಶ್ ಹಾಂ ಇಲ್ಲಿ ಹೆಸರಲ್ಲ ಕೆಳಗಡೆ ಇದಲ್ಲ. ಏಯ್ ಡೋರ್ ಇಂಚಸ್ ಎಂತ ಟೈಟ್ ಆಬ್ದಿ ನಮ್ಮೆ. ನಂದು ಹಿಂದಿನ ಡೋರ್ ಟೈಟ್ ಆಯ್ತು. ಅದೊಂದು ಸಣ್ಣ ಸೆಟ್ಟಿಂಗ್ ಬರ್ತದೆ. ಹೌದಾ? ಇದಿತ್ತಲ್ಲ ಹಾಂ ಅದೆಂತ ನಮ್ದು ಇದಲ್ಲ ಬೇರೆ ಥರ ಇದು ಬರ್ತದೆ. ಟೈಟಿಗೆ ಇದೆ ಟೈಟ್ ಬರ್ತದೆ. ಹೌದಾ? 3 ಸ್ಟೆಪ್ಪಲ್ಲಿ ಓಪನ್ ಆಗ್ತದೆ ಡೋರ್ ಒಂದು ಬಟ್ ನನ್ನ ಮಳೆಗಾಲದಾಗೆ ಮೂರು ಸ್ಟೆಪ್ಪಲ್ಲಿ ಓಪನ್ ಆಯ್ತು. ಅದೊಂದ್ಸಲ ಆಯಿಲ್ ಬಿಟ್ಟು ಸರಿ 3 ಸ್ಟೆಪ್ಪಲ್ಲಿ ಹೋಗಿ ನಿಮ್ಗೆ ಕೆಲವು ಗಾಡಿ ಕಡಿಮೆ ನಿಮ್ಮ ಗಾಡಿ ಕಮ್ಮಿ ಹಂಗೆ ಅಲ್ಲ ಡೋರ್ ಈಸಿಯಾಗಿ ಓಪನ್ ಆದ್ರೆ ರನ್ ಜಾಸ್ತಿ ಆಯ್ತಾ ನನಗೆ. ಈಸಿ ಓಪನ್ ಆದ್ರೆ ರನ್ ಜಾಸ್ತಿ ಯೂಸ್ ಜಾಸ್ತಿ. ಹಾಂ ಯೂಸ್ ಜಾಸ್ತಿ ಆಯ್ತು ಅಂತೇಳಿ ನಿಂಗೆ ಆಲ್ಮೋಸ್ಟ್ ಕಾಣ ಫ್ರಂಟ್ ಡ್ರೈವಿಂಗ್ ಸೈಡ್ ಡೋರ್ ಈಸಿ ಓಪನ್ ಆಗ್ತದೆ. ಬ್ಯಾಕ್ ಸೈಡ್ ಡೋರ್ ಎಲ್ಲ ಪಟ್ಟ ಓಪನ್ ಆಗ್ತಿಲ್ಲ. ಹೇಳಿ ಯಾವುದು ಕೂತ್ಕೊಂಡು ಲೂಸ್ ಮಾಡ್ತೀವಿ. ಲೂಸ್ ಮಾಡ್ತೀವಿ. ಲೂಸ್ ಮಾಡ್ಕೊಂಡು ಕರೆಕ್ಟ್ ಪಕ್ಕ ಫಿಟ್ ಆಯ್ತು ಮಾರ. ನಾನು ನೆಕ್ಸ್ಟ್ ಒಂದು ಕುರ್ಸಿ ಕಣ್ಣ ಅದಿಲ್ಲ. ಹೌದಾ? ಅದು ಈ ಥರ ಅಲ್ಲ, ಅದು ಪಟ್ಟಿ ಅದು ಇಲ್ಲಿಂದ ತಗೋತ್ರ ಇಲ್ಲಿ ಲಾಕ್ ಮಾಡಿ ತಗೋತ್ರಲ್ಲ ಆ ಥರ ಇದು ಬೇಕು, ಪಟ್ಟಿ ಬೇಕು. ಅಂಗಡಿ ಹೇಳಿ ಮಾಡ್ಸಂಗಿತ್ತಲ್ಲ ಲಾಸ್ಟ್ ಟೈಮ್ ಚೂರು ಕೊಯ್ದಿತ್ತಲ್ಲ ಅದು. ಹಾಂ ಇಲ್ಲ ಕೊಯ್ದಿತ್ತಾ? ಹಾಂ ಚೂರು ಕೊಯ್ದಿತ್ತು. ಟ್ರೈ ಮಾಡ್ಕೊಂಡೆ. ಹೌದು ಮೇಡಮ್. ಕೀಯಲ್ಲಿ ಸೇರಿದ್ದು ಯಾವುದ್ರದ್ದು? ಇದ್ರದ್ದು ಅದು ಎಲ್ಲಂಕಿ ಯಾರು ಹಾಕಿದ ಮೇಲೆ ಆ್ಯಕ್ಚುಲಿ ಇದೆ ಅಂತ ಆ್ಯಕ್ಚುಲಿ ಇದೆ ಅಂತ ಹಾಕೋದು ಅಂತ ಹೇಳಿದ್ರೆ ಇಲ್ಲಿ ಕಡೆ ಡೈರೆಕ್ಟ್ ಯಲಂಕಿ ಇರುತ್ತಾ, ಯಾರು ತಂದು ಇದ್ರಾಗ ಯಲಂಕಿ ಬಿಚ್ಕೊಂಡು ಸೀದಾ ಈ ಬಾಕ್ಸನ್ನೇ ಎತ್ಕೊಂಡು ಹೋಯ್ಲಾಕೆ ಇದು ಹಾಕಿ ಲಾಕ್ ಹಾಕಿದ್ರೆ ಸೇಫ್ ಆಗಿರುತ್ತೆ. ಸೊ ಇದನ್ನು ಒಟ್ಟಿಗೆ ಬಂದಿರುತ್ತೆ. ಈ ಬಾಕ್ಸಿನ ಪ್ರೈಸ್ ಎಷ್ಟು ಗೊಯ್ತಾ? ಒಂದು ಸೆಕೆಂಡ್ ಹ್ಯಾಂಡ್ ಸ್ಕೂಟ್ರ್ ಬರ್ತೀವಿ ದುಡ್ಡಕ್ಕೆ. ಎಷ್ಟಾಯ್ತು ಬ್ರೋ ಇದು? ಹಾಂ ಹೊಸದಕ್ಕೆ 35,000 ಆಯ್ತು. ಯಪ್ಪ ಏನು 35,000 ಕೊಡುವಂಥ ವರ್ತಿಲ್ಲ. ಗೊತ್ತಿಲ್ಲ, ಖಾಲಿ ಬಾಕ್ಸ್ ಮಾತ್ರ, ಅಂತದಂತ ವೆಯ್ಟು ಇಲ್ಲ. ಕ್ವಾಲಿಟಿ ಇತ್ತು, ಕ್ವಾಲಿಟಿ ಲೈಕ್ ಇತ್ತು. ಅಂಥವ್ರು ಆ ರೇಟಿಗೆ ಬರ್ತಲ್ಲ. ಆ ರೇಟ್ ಓವರ್ ಆಯ್ತು. ಅಂಬದಿ ನಾನು ಲಾಸ್ಟ್ ಟೈಮ್ ಹಾಕಿನಲ್ಲ ಗಾಡಿಗೆ ಕಡೆ ಎಂತ ಕಡೆ ದೋಣಿ ಎಲ್ಲ ಕಟ್ಕೊತಿರ್ತಿಲ್ಲ ಒಬ್ಬರು ಒಂದೊಂದು ಮಾತು ಹಾಕಿತ್ತು ಹಾಗೆ ಬಿಚ್ಚು ಏನು ನನ್ನ ಹಿಂದಿಂದನೇ ಬರ್ತೀರಾ ಮ್ಯಾಗಿ ಅಂತ ರಕ್ತದಾಗಿದ್ದೀನಿ. ಕೋಳಿ ಕೊಯ್ಯೋದು ಬೇಡ ಹಂಗೆ ಕಣ್ಣಿಗೆ ಮನ್ಸರು ಕಣ್ಣಿಗೆ ಅಲ್ಲಿ ಅದೇ ಮನ್ಸರು ಕಣ್ಣಿಗೆ ಟ್ರಿಪ್ಪಿಗೆ ಹೋಗ್ತಾರೆ. ಅವನು ಟ್ರಿಪ್ಪೆಲ್ಲ ಮುಗಿಸಿ ತಿಂಗಳ ಎಂಡಿಗೆ ಕೊಡ್ತೀವಿ ಮಾರಂತನಪ್ಪ. ಹೌದಾ? ನೀರಿಗೆ ಕೊಡೋತಿಗಿತ್ತಲ್ಲ ಈಗ ಅವನೆಲ್ಲ ಆಯ್ಕತ್ತಿತ್ತು ಮಾರತ್ತಿ ಇರ್ಲಿಲ್ಲ ಮಗತ್ತೀಗ ಈಗ ಅದನ್ನ ಕಾಣೀಗ ಇಲ್ಲ ಸತ್ಯ ನಂಗೆ ಇದು ಹಾಕ ನಾನು ಬಾಕ್ಸ್ ಅನ್ನಲ್ಲಿ ಹೇಳ್ತಿದ್ದಲ್ಲ ಹಿಂಗೆ ಇದು ಚಂದ ಇತ್ತು ಅದು ರಾಳಕ್ಕೆ. ಇಲ್ಲ ಬಾಕ್ಸ್ ಇದ್ರೆ ಚಂದ. ಉಲ್ಟಾ 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 ಕೆಳಗಲ್ಲ ಅದು ಫುಲ್ ಫಿಟ್ಟಿಂಗ್ ಆಯ್ತು. ಫಿಟ್ಟಿಂಗ್ ಆದ್ಮೇಲೆ ಕಣಿ ಲುಕ್ ಹೆಂಗೆ ತೋರ್ತಿತ್ತು.
ಸಖತ್ತಾಯ್ತು ಅವ್ರದ್ದು ಮಸ್ಕ್ಯುಲರ್ ಐ ಈ ಗಾಡಿ ಕಾಣಿ ಬ್ರೋ. ನಿಮ್ಮ ಗಾಡಿ ಒಂದು ರೌಂಡ್ ಓಡಿಸ್ಕರ. ಈ ಗಾಡಿ ಇಲ್ಲೇ ಇರಲಿಯಾ? ಕೆಳಗೆ ಹೈವೇಗೆ ಅಪ್ಪ ಆಯ್ತು ಎಲ್ಲ ಇಲ್ಲೇ ಎಲ್ಲರೂ ಸಾಕು. ಇಲ್ಲ ಹಿಂಗೆ ಹೋಪ ಹಿಂಗೆ ಅವ್ರು ಕೆಳಗೆ ಹೋಗ್ತಾ ಡ್ರಿಫ್ಟ್ ಮಾಡು. ಹಾಂ ಡ್ರಿಫ್ಟ್ ಮಾಡೋದು ವೀಡಿಯೋ ಮಾಡ್ತೀರಾ? ಒಳಗೆ ಹೋಗಮ್ಗೆ ಹೆದರಿಕೆ ಅತ್ತೆ ಅಂತ. ಸೀಟ್ ಅಡ್ಜಸ್ಟ್ ಮಾಡ್ಕೊ. ಸೌಂಡ್ ಎಲ್ಲ ಇತ್ತಾ? ಸೌಂಡ್ ಅಲ್ಲ ಒಂದ್ಸಲ ಹಾರ್ನಲ್ಲಿತ್ತ ಹಾರ್ನ್ ಸೌಂಡ್ ನಾ ಹತ್ತು ಹಾರ್ನ್ ಎಲ್ಲ ಕೇಂದ್ರ ಆಯ್ತಂತ. ಹಾರ್ನ್ಗೆ ಅಂತ ಇದೆಂತ ರೋಡ್ ಕಷ್ಟ. ಹಾಂ ಆಫ್ ಮಾಡು ಹೇಗೆ? ಎಲ್ಲಿತ್ತು ಸ್ಪೀಕರ್? ವಾಲೆಟ್ ಒಳಗೆ ಇದು ಬೇಡ, ಎಲ್ಲದು ಈ ವಿಡಿಯೋದೇ ತೋರಿಸ್ರೆ ನೆಕ್ಸ್ಟ್ ವಿಡಿಯೋ ರಿವ್ಯೂ ಮಾಡು. ರಿವ್ಯೂ ಮಾಡೋಕಲ್ಲ. ಮನೆಗೆ ಒಂದು ರೌಂಡ್ ಡ್ರಿಫ್ಟ್ ಮಾಡ್ಕಪ್ಪ. ಎಂತ ಈ ಗಾಡಿ ನಾಚಾರ ಈಗ ಮಿರರ್ ಗಾಡ ಅಲ್ಲ ಈ ಲುಕ್ಕಿ ಚಂದ ಅಲ್ಕ ಗಾಡಿ ಇಲ್ಲ ಸ್ವಲ್ಪ ಕೆಟ್ಟರೆ ಆಕ್ಚುಲಿ ಡ್ರಿಫ್ಟ್ ಮಾಡು ಬೇಜಾರಾಗ್ತದೆ ಕಾರ ಕೇಸರ್ ಗಾಣಿ ಇಲ್ಕಣಿ ಮಿರರ್ ಆಗಲ್ಲ ಶಿ ರೋಡೆಲ್ಲ ಗಾಣಿ ಇಡೀ ಗ್ರೌಂಡ್ ನ್ಯಾಚರ್ ಆಯ್ತು.
ರಿವರ್ಸ್ ತೆಗ ಒಂದು ಮಿರರ್ ಕಾಂತೆ ಮಿರರ್ಗೆ ಎಂತ ತೋರುತ್ತೆ ಅಂತ ಬೇಕಲ್ಲ. ಇದು ಹಳೆ ಗಾಡಿ ಫುಲ್ ರೆಡಿ ಮಾಡಿಸಿದ್ದು. ನಾನು ಕಂಪ್ಲೀಟಾಗಿ ಈ ಗಾಡಿದು ಒಂದು ಸಪ್ರೇಟ್ ರಿವ್ಯೂ ಮಾಡ್ತೆ. ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಿ. ಅರ್ಧ ರಿವ್ಯೂ ಆಯ್ತು ಈಗ. ಕಂಪ್ಲೀಟ್ ಆಗಿ ಒಂದು ರಿವ್ಯೂ ಮಾಡ್ತೆ. ಸರಿ ಬ್ರೋ, ಸಿಗೋ ಬಾಯ್. ಹ್ಯಾಪಿ ಜರ್ನಿ. ಮತ್ತೆ ವಾಪಸ್ ನಿಧಾನ ಬಾ. ವಾಪಸ್ ಒಂದು 2 ದಿನದ ಕೊಡು ಗಡ್ಬಿಡಿ. ಎಸ್ ಇಲ್ಗಂಡು ಫೈನಲಿ ಗಾಡಿ ಲುಕ್ ಕಾಣಿ, ಔಟ್ಲುಕ್. ಈಗ ಈ ಗಾಡಿದಂತೂ ಫುಲ್ ಬೋರ್ಡ್ ಆಯ್ತು. ಬಾಯ್ ಬಾಯ್ ಬಾಯ್. ಅದಕ್ಕೊಂಚೂರು ನೀರು ಹಾಕಿ ಮಾರ, ಬೇಜಾರತ್ ಗಾಮ್ಕೆ. ನನಗೆ ಗಾಡಿ ಒಂಚೂರು ಕ್ಲೀನ್ ಇருக்கு. ನಮ್ಮ ಗಾಡಿ ಅಷ್ಟು ಕ್ಲೀನ್ ಇಲ್ಲ. ನನ್ನ ಮಂಡಿ ಕಾಣಂಗಾಯ್ತಾ ಈಗ. ಎಸ್ ಫೈನಲಿ ರೂಫ್ ಬಾಕ್ಸ್ ಫಿಟ್ಟಿಂಗ್ ಮಾಡ್ತು. ನಿಮಗೆ ನೆಕ್ಸ್ಟ್ ಟ್ರಿಪ್ ಎಲ್ಲಿಗೆ ಅಂತೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೆ. ಅಲ್ಲಿವರೆಗೂ ಇದೇ ಥರ ಸಪೋರ್ಟ್ ಮಾಡಿ. ಇನ್ನೊಂದು ವೀಡಿಯೋದಲ್ಲಿ ಸಿಗುವ. ಓಕೆ, ಬಾಯ್, ಟೇಕ್ ಕೇರ್. ಸರ ಬಾಯ್ ಬಾಯ್ ಬಾಯ್.